ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನಿ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಶಂಕರರ ಶಿವಮಾನಸ ಪೂಜೆಯ ಒಂದು ಭಾವ, ಒಂದು ಶ್ಲೋಕ. ಆತ್ಮಾತ್ವಂ ಗಿರಿಜಾಮತಿ ಸಹಚರಾಃ ಪ್ರಾಣಾಃ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗರಚನಾ ನಿದ್ರಾ ಸಮಾಧಿಸ್ಥಿತಿ ಸಂಚಾರಃ ಪದಯೋಃ ಪ್ರದಕ್ಷಿಣವಿಧಿಃ ಸ್ತೋತ್ರಾಣಿ ಸರ್ವಾ ಗಿರಾ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಶಿವ ಮಾನಸ ಪೂಜೆ. ಮಾನಸ ಪೂಜೆ ಅಂದರೆ ಉಪಕರಣಗಳಿಲ್ಲದೆಯೂ ಪೂಜೆ ಮಾಡ್ಬೋದು. ಕೇವಲ ಅಂತಃಕರಣ ಒಂದರಿಂದಲೇ ಪೂಜೆ ಪೂರ್ಣವಾಗಬಹುದು. ಯಾವುದೇ ಬಾಹ್ಯೋಪಕರಣಗಳಿಲ್ಲದೆ ಮಾಡಬಹುದು ಮಾನಸ ಪೂಜೆ. ಆ ಮಾನಸ ಪೂಜೆಯ ಕೊನೆಗೆ ಶಂಕರರು ಯಾವ ಸ್ಥಿತಿ ತಲುಪಿದರು ಅಂದರೆ, ನೀನು ಉಪಕರಣಗಳಿಲ್ಲದೆ ಪೂಜೆ ಮಾಡ್ಬೋದು ಅಂತ ಮಾತ್ರ ಅಲ್ಲ, ನೀವು ಮಾಡಿದ್ದೆಲ್ಲವೂ ಪೂಜೆ ಆಗ್ಬೋದು. ಒಂದಿಡೀ ದಿನದಲ್ಲಿ, ಒಂದಿಡೀ ಬದುಕಲ್ಲಿ ನಾವು ಮಾಡಿದ್ದೆಲ್ಲ ಪೂಜೆ ಆಗ್ಬೋದು. ನಮ್ಮ ಕರ್ಮವೆಲ್ಲವೂ ಪೂಜೆ ಆಗ್ಬೋದು. ಅದಕ್ಕೊಂದು ಭಾವ ಬೇಕು, ಅದಕ್ಕೊಂದು ರೀತಿ ಬೇಕು, ಅದಕ್ಕೊಂದು ಪ್ರೀತಿ ಬೇಕು, ಅದಕ್ಕೊಂದು ರೀತಿ ಪ್ರೀತಿ ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಆತ್ಮಾತ್ವಂ, ಶಿವನಿಗೆ ನಾವು ಹೇಳೋದು, ಜೀವ ಹೇಳೋದು ಶಿವನಿಗೆ, ಈ ಆತ್ಮ ಅದು ನೀನೇ. ಗಿರಿಜಾ ಮತಿ, ಇನ್ನು ಮನಸ್ಸಿದೆ, ಅದು ಗಿರಿಜೆ, ಪಾರ್ವತಿ. ಇದು ನನ್ನೊಳಗಿನ ಆತ್ಮ ನೀನು, ನನ್ನ ಮನಸ್ಸು ಪಾರ್ವತಿ, ನನ್ನೊಳಗಿನ ಪ್ರಾಣಶಕ್ತಿಗಳು ಅದೆಲ್ಲ ನಿನ್ನ ಸಹಚರಗಳು, ನಿನ್ನ ಗಣಗಳು. ನನ್ನ ಪ್ರಾಣಗಳು ಅದು ನಿನ್ನ ಗಣಗಳು. ಸಹಚರ ಪ್ರಾಣ ಶರೀರಂ ಗೃಹಂ, ಈ ಶರೀರವೇ ಕೈಲಾಸ. ಮೊನ್ನೆ ಏನು ಹೇಳಿದ್ರಿ ಶರೀರದ ಬಗ್ಗೆ? ಸರ್ವಾಶುಚ ನಿಧಾನಸ್ಯ ಕೃತಘ್ನಸ್ಯ ವಿನಾಶಿನಃ ಶರೀರಕಸ್ಯ ಕೃತೆ. ಆದರೆ ಅದೇ ಶರೀರವನ್ನು ಶಂಕರರು ಇವತ್ತು ವರ್ಣನೆ ಮಾಡ್ತಾ ಇರೋದು, ಅದು ನಿನ್ನ ಮನೆ, ಶಿವನ ಮನೆ, ಶಿವಾಲಯ ಶರೀರವೆಂದು. ಯಾಕೆಂದರೆ ನಮ್ಮ ಆತ್ಮ ಶಿವನೇ ಅಂತ ಆದರೆ ಇದು ಆತ್ಮದ ಮನೆ ತಾನೇ ಶರೀರವೆಂದರೆ, ಶಿವನ ಮನೆ. ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗ ರಚನಾ. ಪೂಜೆ ಯಾವುದು ಅಂದರೆ ನಾನು ಸುಖಿಸುವ ಸುಖವೆಲ್ಲ ನಿನ್ನ ಪೂಜೆ, ನನ್ನ ಸುಖವೆಲ್ಲ ನಿನ್ನ ಪೂಜೆ. ಇನ್ನು ಶಿವನ ಮನೆ ಆದಮೇಲೆ ಸಮಾಧಿ ಇರಬೇಕು, ಅಲ್ಲಿ ಸಮಾಧಿ ಸ್ಥಿತಿ ಇರಬೇಕು. ಅದ್ಯಾವುದು ಅಂದರೆ ನಿದ್ರಾ ಸಮಾಧಿ ಸ್ಥಿತಿ, ನನ್ನ ನಿದ್ದೆಯೇ ಸಮಾಧಿ. ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ, ನನ್ನ ತಿರುಗಾಟವೆಲ್ಲ, ನನ್ನ ಚಲನೆ ಎಲ್ಲ, ನನ್ನ ಸಂಚಾರವೆಲ್ಲ ಅದು ನಿನಗೆ ಪ್ರದಕ್ಷಿಣ. ಸ್ತೋತ್ರಾಣಿ ಸರ್ವಾಗಿರಹ, ಆಡಿದ ಮಾತೆಲ್ಲ ನಿನ್ನ ಸ್ತೋತ್ರ. ಹೀಗೆ ಯದ್ಯತ್ ಕರ್ಮ ಕರೋಮಿ, ನಾನು ಏನೇನು ಕರ್ಮ, ಏನೇನು ಕೆಲಸ ಮಾಡ್ತೇನೆ ಒಂದು ಇಡೀ ದಿನದಲ್ಲಿ, ಇಡೀ ಜೀವನದಲ್ಲಿ, ತತ್ತದ ಅಖಿಲಂ ಅದೆಲ್ಲವೂ ಶಂಭೋ ತವಾರಾಧನಂ, ಶಿವನೇ ನಿನ್ನ ಪೂಜೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಸುಲಭವಾಗಿದೆ, ಸರಳವಾಗಿದೆ. ಇನ್ನೇನು ಮಾಡಿಕೊಡ್ಬೇಕು ಹೇಳಿ? ನಾನು ಅದೆಲ್ಲ ಮಾಡೋದು ಕಷ್ಟ ಅಂತ ನಮ್ಮ ಉತ್ತರ ತಾನೇ. ತದುದಿತಂ ಕರ್ಮ ಸ್ವನುಷ್ಠೀಯತಾಮ್ ಅಂತಾಗ ಅಂದರೆ ಹೋಗಿ ವೇದವನ್ನು ನೋಡು, ಅದು ಹೇಳಿದ ಕರ್ಮವನ್ನು ಮಾಡು. ಎಲ್ಲ ಆಗೋದಿಲ್ಲ ನನಗೆ. ವೇದವನ್ನು ನೋಡೋಕ್ಕೂ ಆಗೋದಿಲ್ಲ, ವೇದ ಬೋಧಿಸಿದ ಕರ್ಮವನ್ನು ಮಾಡೋದಕ್ಕೂ ಆಗೋದಿಲ್ಲ. ಅಂದರೆ ಶಂಕರ್ ಹೇಳಿದರು, ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನೀವು ಮಾಡಿದ್ದೆಲ್ಲ ಪೂಜೆ ಅಂತ ಮಾಡಿಬಿಡೋಣ. ಪೂಜೆ ಮಾಡೋಕ್ಕಾಗೋದಿಲ್ವಾ? ನೀವು ಮಾಡಿದ್ದೇ ಪೂಜೆ ಅಂತ.
ಅದೇ ಇದು ಈ ಶ್ಲೋಕದ ಭಾವವೇ ಅದು. ಮಾಡಿದ್ದೆಲ್ಲ ಪೂಜೆ ಅಂತ, ಬದುಕೇ ಪೂಜೆ ಅಂತ. ಆಗಬೇಕು ಅಂದರೆ ಹಾಗಾಗಿ ಆಗಬೇಕು ಅದೆಲ್ಲವೂ ಕೂಡ. ಹೇಗೆ ಅಂದರೆ ನಮ್ಮ ಆತ್ಮ ಶಿವನಾಗಬೇಕು, ಶಿವ ನಮ್ಮ ಆತ್ಮವಾಗಬೇಕು, ಪಾರ್ವತಿ ನಮ್ಮ ಮನಸ್ಸಾಗಬೇಕು, ಶಿವನ ಗಣಗಳೇ ನಮ್ಮ ಪ್ರಾಣ ಆಗಬೇಕು. ಅಷ್ಟಾದಾಗ ತಾನಾಗಿ ಶರೀರ ಅವನ ಮನೆ ಆಗತ್ತೆ. ಶರೀರಂ ಗೃಹಂ ಅದಾಗಿ ಆಗತ್ತೆ, ಮಾಡಬೇಕಾಗಿಲ್ಲ ಅದೇನು. ಇನ್ನು ನಮ್ಮ ಸುಖವೆಲ್ಲ ಅವನ ಪೂಜೆ ಆಗಬೇಕು, ಅಥವಾ ಅವನ ಪೂಜೆಯೇ ನಮ್ಮ ಸುಖ ಆಗಬೇಕು. ಅವನ ಪೂಜೆಯೇ ನಮ್ಮ ಸುಖ ಆಗಬೇಕು. ನೀವು ಈ ಕಡೆ ಅಂತ ಹೇಳಿದ್ರೆ ಹೀಗೆ, ಆ ಕಡೆ ಅಂತ ಹೇಳಿದ್ರೆ ಹಾಗೆ ಅದು ಅಂತ. ಆತ್ಮ ಶಿವನಾಗಬೇಕು ಅಂದರೆ ನಮ್ಮ ಮೇಲೆ ಬಂತು ಜವಾಬ್ದಾರಿ. ಶಿವನೇ ನಮ್ಮ ಆತ್ಮ ಆಗಬೇಕು ಅಂದರೆ ಅವನ ಮೇಲಿದೆ ಜವಾಬ್ದಾರಿ. ನಮಗೇನು ಕೆಲಸ ಇಲ್ಲ. ನೀ ಬಂದು ನನ್ನ ಆತ್ಮವಾಗು ಅಂತ, ಪಾರ್ವತಿ ಬಂದು ನನ್ನ ಮನಸ್ಸಾಗಲಿ. ನಿನ್ನ ಆತ್ಮದಲ್ಲಿ ಶಿವನನ್ನು ಭಾವಿಸು, ಶಿವನನ್ನು ಕರಿ, ಬಂದು ನನ್ನ ಆತ್ಮವಾಗು ಅಂತ ಹೇಳು. ಕರಿ ಶಿವನನ್ನು. ಆಶುತೋಷ ಅವನು. ಶಿವನಿಗೆ ಆಶುತೋಷನ ಹೆಸರು ಕೇಳಿದಿರಲ್ಲ ನೀವು? ಭಾಳ ಹಿಂದಿಯವರು ಭಾಳ ಇಡ್ತಾರೆ ಹೆಸರನ್ನ, ಆಶುತೋಷ ಆಶುತೋಷ ಅಂತ. ಹಾಗಂದ್ರೆ ಏನೋ ಗೊತ್ತಾ ನಿಮಗೆ? ಆಶು ಅಂದರೆ ಬೇಗ ಅಂತ, ತೋಷ ಅಂದರೆ ಸಂತೋಷ ಅಂತ. ಬೇಗ ಖುಷಿಯಾಗುವವನು, ಬೇಗ ಸಂತೋಷ ಪಡುವವನು, ಬೇಗ ಒಲಿಯುವವನು ಅಂತ ಶಿವನೆಂದರೆ. ಮತ್ತು ಒಲಿದ ಮೇಲೆ ಅವನಿಗೆ ಇದು ಕೊಡಬಹುದು ಅದು ಕೊಡಬಹುದು ಅನ್ನೋ ವ್ಯತ್ಯಾಸವೇ ಇಲ್ಲ, ಆ ಭೇದವೇ ಇಲ್ಲ. ಬೋಳೆ ಶಂಕರ, ಕನ್ನಡದಲ್ಲಿ ಬೋಳೆ ಶಂಕರ ಅಂತ ಜೋರು ಪ್ರಯೋಗ ಇದೆ, ಆದರೆ ಅದು ನಿಜವಾಗಿ ಬೋಲೆ ಶಂಕರ್ ಅಂತ, ಶಂಕರ ಅಂತ ಹೇಳಿ ಅಂತ. ಅದಕ್ಕೆ ಹಿಂದಿಲಿ ಅದು ಇರೋದು ಹಾಗೆ ಅಂತ. ನೀವು ಶಂಕರ್ ಅಂತ ಹೇಳಿದರೆ ಬೋಲೆ ಶಂಕರ್, ಅದೊಂದು ಸೂಚನೆ, ಅದು ಅದೊಂದು ಆಜ್ಞೆ, ಅದು ಆದೇಶ. ಅದು ಹೇಳಿ ಶಂಕರ ಶಂಕರ್ ಅಂತ ಹೇಳಿ ಅಂತ ಹೇಳಿದರೆ ಅವನು ಕೇಳಿದ್ನೆಲ್ಲ ಕೊಡ್ತಾನೆ ಅಂತ. ಆತ್ಮಲಿಂಗವನ್ನೇ ಕೊಟ್ಟ, ತನ್ನ ಪತ್ನಿಯನ್ನೇ ಕೊಟ್ಟ ಅಂಥವನವನು ಅಂತ. ಈಗ ನಾವು ರಾವಣನಾಗಿ ಅದನ್ನು ಕೇಳೋಣ. ನಾನು ಆತ್ಮಹತ್ವ ಅನ್ಬೇಕಾದ್ರೆ ನಮ್ಮ ಆತ್ಮ, ನಿನ್ನ ಆತ್ಮವನ್ನೇ ಕೊಡು ನಮಗೆ, ನಮ್ಮ ಆತ್ಮವನ್ನಾಗಿ ಮಾಡೋದನ್ನು. ಮತ್ತು ಪಾರ್ವತಿಯನ್ನು ಕೊಡು, ಅವಳು ನಮ್ಮ ಮನಸ್ಸಾಗಲಿ. ಪಾರ್ವತಿ ನಮ್ಮ ಮನಸ್ಸಾದ್ರೆ ಏನಾಗುತ್ತೆ ಲಾಭ ಅಂದರೆ, ಪಾರ್ವತಿಗೆ ಶಿವನನ್ನು ಬಿಟ್ಟು ಬೇರೆ ಏನೋ ಗೊತ್ತಿಲ್ಲ, ಶಿವನಂತೆ ಗೊತ್ತವಳಿಗೆ ಪಾರ್ವತಿಗೆ. ಅವಳೇ ಬಂದು ನಮ್ಮ ಮನಸ್ಸಾಗ್ಬಿಟ್ರೆ ಆಗ ಆ ಮನಸ್ಸಿಗೆ ಶಿವನನ್ನು ಬಿಟ್ಟು ಬೇರೆ ಕಡೆ ಹೋಗೋಕ್ಕಾಗತ್ತಾ? ಈ ಪಾರ್ವತಿ ಶಿವನನ್ನು ಬಿಟ್ಟು ಬೇರೆ ಎಲ್ಲರೂ ಹೋಗೋದುಂಟ? ಹೋಗೋ ಅವಶ್ಯಕತೆ ಒಳಗಿಲ್ಲ. ಯಾಕೆ ನಾನು ಅರ್ಧ ಶರೀರನೇ ಕೊಟ್ಟಿದ್ದಾನೆ ಅವನು, ಇನ್ನೇನು ಕೊಡೋಕ್ಕೆ ಬಾಕಿ ಇಲ್ಲ, ಎಲ್ಲ ಕೊಟ್ಟಿದ್ದಾನೆ. ಸತಿಯನ್ನು ಹೊತ್ತು ಬ್ರಹ್ಮಾಂಡವನ್ನು ಹುಚ್ಚನಂತೆ ತಿರುಗಿದನಂತವನು ಶಿವ ದಕ್ಷಯಜ್ಞದ ನಂತರ. ಅವಳ ಶರೀರವನ್ನು ಹೊತ್ತು ಪ್ರಪಂಚವನ್ನೇ ಅಲದನಂತೆ ಹುಚ್ಚನಾಗಿ. ಅವಳಿಗೆ ಬೇರೆಲ್ಲಿ ಹೋಗಬೇಕು ಅಗತ್ಯವೇ ಇಲ್ಲ ಅವಳಿಗೆ. ಅವಳು ಗೌರಿ ರೂಪದಲ್ಲಿದ್ದಾಗ ಅವನ ತೊಡೆ ಮೇಲೆ ಇರ್ತಾಳೆ. ಅವಳು ಅವನ ಅರ್ಧನಾರೀಶ್ವರನ ರೂಪ ತಾಳಿದ್ರೆ ಅರ್ಧ ಶರೀರವೇ ಆಗ್ತಾಳೆ. ಗಂಗೆ ರೂಪಕ್ಕೆ ಬಂದು ತಲೆ ಮೇಲೆ ಇರ್ತಾಳೆ ಅವಳು. ಇನ್ಯಾರು ಬೇಕು ಅವಳು, ಇನ್ನೇನು ಬೇಕು? ಹಾಗಾಗಿ ಶಿವೇ ನಮ್ಮ ಮನಸ್ಸಾದರೆ ಆ ಮನಸ್ಸು ಶಿವನನ್ನು ಬಿಟ್ಟು ಬೇರೆ ಎಲ್ಲೂ ಹೋಗೋದಿಲ್ಲ. ಹಾಗೆ ಅವಳು ನಮ್ಮ ಮನಸ್ಸಾಗಲಿ, ಗಿರಿಜಿಯೇ ನಮ್ಮ ಮನಸ್ಸಾಗಲಿ. ಹಾಗೆ ನೋಡಿದರೆ ನಮ್ಮೆಲ್ಲರ ಮನಸ್ಸು, ಇಂದ್ರಿಯ, ಶರೀರ ಇದೆಲ್ಲವೂ ಅದೇ ಪಾರ್ವತಿಯೇ, ಪ್ರಕೃತಿ ರೂಪವೇ ಇದು. ಒಳಗಿರುವ ಆತ್ಮಶಿವ ಅಂತ ಬಿಟ್ಟರೆ ಮತ್ತೆಲ್ಲ ಪಾರ್ವತಿಯೇ ಇರೋದು. ಚಂದ್ರಮೌಳೇಶ್ವರ ಲಿಂಗದ ಮಧ್ಯದಲ್ಲಿ ಬಿಂದು ಇದೆ, ಪೂಜೆ ನೋಡ್ತೀರಲ್ಲ ನೀವು. ಆ ಬಿಂದು ಆದಮೇಲೆ ತ್ರಿಕೋಣ ಇದೆ, ಅಲ್ಲಿ ಆ ತ್ರಿಕೋಣ ಪಾರ್ವತಿ ಅಂತ. ಒಳಗಿರುವ ಶಕ್ತಿ, ಒಳಗಿರುವ ಆ ಬಿಂದು ಇದೆಯಲ್ಲ ಅವನು ಶಿವ, ಅವನು ನಮ್ಮೊಳಗಿರುವ ಆತ್ಮ ಎಂಬ ಬಿಂದು. ಮತ್ತೆಲ್ಲ ಪಾರ್ವತಿ ಇರೋದು ನಮ್ಮ ಶರೀರದಲ್ಲಾದರೂ ಕೂಡ. ಆದರೆ ಅದು ಪಾರ್ವತಿಯಾಗಿಲ್ಲ. ಅದು ಅದೇನು ಸ್ವಲ್ಪ ಹದಗೆಡಿಸಿದೆ ನಾವು ಅದನ್ನು. ಆ ಹದಗೆಟ್ಟಿದ್ದು ಹೋಗಿ ಹದಕ್ಕೆ ಬಂದುಬಿಟ್ರೆ ಅದೇ ಪಾರ್ವತಿ ಅಂತ. ಈ ಬೆನ್ನು ಮೂಳೆ ಇದೆಯಲ್ಲ, ಅದು ಒಂದೊಂದು ಪರ್ವಗಳು, ಅದೆಲ್ಲ ಬೆನ್ನು ಮೂಳೆಯಲ್ಲಿ ಪರ್ವಗಳಿದೆ ನೋಡಿ, 24 ಪರ್ವಗಳಿದೆ. ಎಲ್ಲ ಸರಿ ಇದ್ದರೆ 24 ಪರ್ವಗಳಿರಬೇಕು ಅದರಲ್ಲಿ. ಹಾಗಾಗಿ ಬೆನ್ನು ಮೂಳೆಯೇ ಪರ್ವತ ಅಂತ. ಅಲ್ಲಿ ಉದಿಸಿ ಬರುವವಳು ಪಾರ್ವತಿ ಅಂತ. ಆ ಮೇರುದಂಡದಲ್ಲಿ ಅಲ್ಲೇ ಇರೋದು ಎಲ್ಲ ಚಕ್ರಗಳು, ಎಲ್ಲ ದೇವತೆಗಳು ಎಲ್ಲ ನೆಲೆಸಿರೋದು ಅಲ್ಲಿ ಅಂತ. ಹಾಗಾಗಿ ಸ್ವರ್ಗಲೋಕ ನಡಿಬೇಕು ಅಂದರೆ ನದೀಚಿ ಬೆನ್ನು ಮೂಳೆ ಕೊಟ್ಟರು ಅಂತ.
ಆ ಬೆನ್ನುಮೂಳೆಯನ್ನು ಕೊಡಬೇಕು. ಯಾಕಂದ್ರೆ ಬೆನ್ನುಮೂಳೆಯಲ್ಲಿ ಎಲ್ಲವೂ ಇದೆ ಅಂತ ನಮ್ಮ ತಂತ್ರಶಾಸ್ತ್ರ ಹೇಳುತ್ತೆ, ಅಥವಾ ಯೋಗ ಅದನ್ನು ಹೇಳುತ್ತೆ. ಅಲ್ಲಿಂದ ಅಲ್ಲಿವರೆಗೆ, ಕೆಳಗಡೆ ಅಲ್ಲ, ಅಲ್ಲಿಂದ ಅಲ್ಲಿವರೆಗೆ ಆ ಬೆನ್ನುಮೂಳೆಯ ಒಂದು ವ್ಯಾಪ್ತಿ ಇದೆಯಲ್ಲ, ಅಲ್ಲಿಯ ಎಲ್ಲ ಲೋಕಗಳು ಇದೆ, ಎಲ್ಲ ದೇವತೆಗಳಿದ್ದಾರೆ, ಎಲ್ಲ ಸ್ಥಿತಿಯೂ ಇದೆ, ಎಲ್ಲವೂ ಅಲ್ಲಿದೆ ಅಂತ. ಅದೇ ಪರ್ವತ ಅಂತ. ಅಲ್ಲಿ ಹುಟ್ಟಿ ಬರುವವಳು, ಉದ್ದಿಸಿ ಬರುವವಳು ಆ ಪ್ರಕೃತಿಯಲ್ಲಿ ಪಾರ್ವತಿ. ಅವಳು ನಮ್ಮ ಮನಸ್ಸಾಗಬೇಕು ಅಂತ, ಪಾರ್ವತಿ ನಮ್ಮ ಮನಸ್ಸಾಗಬೇಕು ಅಂತ. ಆಗ ನಮಗೆ ಶಿವನ ಮೇಲೇ ಮನಸ್ಸಿರುತ್ತೆ ಅಂತ. ಪಾರ್ವತಿ ಹಾಗೆ ಅಂತ. ಶರೀರಂ ಗೃಹಂ ನೋಡಿ, ಸಹಚರ ಪ್ರಾಣ ಅಂತ. ಅವರೆಲ್ಲ ನಮ್ಮ ಪ್ರಾಣಗಳಾಗಲಿ, ಆ ಗಣಗಳೆಲ್ಲವೂ, ಆ ಗಣಗಳು ಸುಮ್ಮನೆ ಇರೋದಿಲ್ಲ, ಗಣಗಳು ನೃತ್ಯ ಮಾಡ್ತವೆ. ನಮ್ಮ ಇಂದ್ರಿಯಗಳು ಕೂಡ ಹಾಗೆ ನೃತ್ಯ ಮಾಡ್ತವೆ, ಸುಮ್ಮನೆ ಇರೋದಿಲ್ಲ. ಹುಚ್ಚು ಕಟ್ಟಿ ಕುಣಿತವೆ ಇಂದ್ರಿಯಗಳು. ನಮ್ಮೆಲ್ಲ ಪ್ರಾಣ ಅಂತಂದರೆ ಈ ಕ್ರಿಯೆ ಎಲ್ಲ ಪ್ರಾಣದಿಂದ ಬರುವಂಥದ್ದು. ಕ್ರಿಯೆ ಮಾಡುವಂಥದ್ದು ಏನೆಲ್ಲ ಇದೆ ನಮ್ಮೊಳಗೆ, ಅದೆಲ್ಲ ಪ್ರಾಣಗಳಿಗೆ ಅಧೀನ ಅಂತ. ಅವು ಕುಣಿತಾನೇ ಇದ್ದಾವೆ ಅಂತ. ನೀವು ಮಾತಾಡಬೇಕು ಅಂದರೂ ಅಲ್ಲಿ ಆ ಸೂಕ್ಷ್ಮ ತಂತುಗಳು ಕುಣಿಬೇಕಲ್ಲಿ, ಹಾಗಾದ್ರೆ ಮಾತ್ರ ಮಾತಾಡೋಕ್ಕೆ ಸಾಧ್ಯ ಅಂತ. ಹಾರ್ಟ್ ಒಂದು ರೀತಿ ಕುಣಿತಾ ಇರುತ್ತೆ, ಅದು ರಕ್ತ ಶುದ್ಧಿ ಆಗುತ್ತೆ ಅದರಿಂದಾಗಿ. ಎಲ್ಲವೂ ಒಂದು ನೃತ್ಯವೇ. ನೃತ್ಯವೋ ಬ್ರಹ್ಮ ನಟರಾಜ ಅನ್ನೋದು ಜಗವೆಲ್ಲ, ಪ್ರತ್ಯೇಕ ಜೀವದಶೆಯವನ ಅಂಗಭಂಗಿ. ಆದರೆ ಗಣಗಳ ಕುಣಿತ ಶಿವನಿಗಾಗಿ, ಇದು ಕ್ಷುದ್ರ ಸುಖಕ್ಕಾಗಿ, ಕ್ಷುದ್ರ ವಿಷಯಗಳಿಗಾಗಿ. ಅದೇ ವ್ಯತ್ಯಾಸ. ಹಾಗಾಗಿ ಗಣಗಳೇ ಅಲ್ಲಿ ಬಂದರೆ ಕುಣಿದಿದ್ದೆಲ್ಲ ಶಿವನಿಗಾಗಿ ಅಂತ. ಕರ್ಮವೆಲ್ಲ ಶಿವಪೂಜೆ ನಾವು ಮಾಡಿದ್ದೆಲ್ಲ. ಶರೀರಂ ಗೃಹಂ, ಎಷ್ಟು ಚೆನ್ನಾಗಿದೆ ನೋಡಿ. ಈ ಶರೀರ ಶಿವನ ಮನೆ, ಶಿವಾಲಯ. ಉಳ್ಳವರು ಶಿವಾಲಯವ ಮಾಡುವರು, ಬಡವ ನಾನೇನು ಮಾಡಲಿ, ಎನ್ನ ಕಾಲೇ ಕಂಬ ಅಂತ. ನಿಜವಾಗಿ ಹೌದು ಅಂತ. ಇಲ್ಲಿ ಶಿವನಿದ್ದಾನೆ ಅಂತಂದ ಮೇಲೆ ಕಾಲೇ ಕಂಬ ಅಂತ, ತಲೆಯೇ ಹೊನ್ನ ಕಳಸ ಅಂತ. ಆದರೆ ಹಾಗೆ ಭಾವಿಸಿದರೆ ಮಾತ್ರ ಅಂತ, ಹಾಗೆ ಭಾವಿಸ್ತಿದ್ರೆ ಇಲ್ಲ ಅಂತ. ಇದು ಶಿವಾಲಯ ಇದು ಅಂತ. ಹಾಗಾಗಿ ಆ ಅರ್ಥದಲ್ಲಿ ನಾವು ನಮ್ಮ ಶರೀರವನ್ನು ಅಲಂಕರಿಸ್ಕೊಳ್ಬೇಕು, ಶರೀರವನ್ನು ಚೆನ್ನಾಗಿ ತೊಳಿಬೇಕು. ಯಾಕೆಂದರೆ ಶಿವನ ಮನೆ ಇದು. ಆ ಮನೆ ಶುಚಿಯಾಗಿರಬೇಕು. ದೇವರ ಕೋಣೆಯನ್ನು ಹೇಗೆ ನೀವು ಶುಚಿ ಮಾಡ್ತೇವೆ ಹಾಗೆ ಶಿವನು ಬಂದು ಇರಬೇಕು. ಅಂದರೆ ಅಶುಚಿಯಲ್ಲಿ ಶಿವನು ಇರೋದಿಲ್ಲ, ಶುಚಿಯಲ್ಲೇ ಶಿವನು ಇರೋದು ಅಂತ. ಇದನ್ನು ಶುದ್ಧ ಮಾಡಬೇಕು, ಶರೀರವನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಂತ. ತಪ್ಪೇನೂ ಇಲ್ಲ ಅಂತ. ಶರೀರವನ್ನು ಸಿಂಗರಿಸ್ಬೇಕು ಅಂತ, ಅಲಂಕರಿಸ್ಬೇಕು ಅಂತ. ಒಳ್ಳೆ ಬಟ್ಟೆಗಳು, ಒಳ್ಳೆ ಆಭರಣ, ಒಳ್ಳೆ ಅನುಲೇಪನಗಳು, ಇದು ಏನೂ ತಪ್ಪಲ್ಲ. ಆದರೆ ನಾವು ಅಲಂಕರಿಸೋದು ಶಿವನನ್ನ ಅಂತ ಗೊತ್ತಿರಲಿಲ್ಲ ನಮಗೆ, ಶವವನ್ನ ಅಂತಲ್ಲ ಅಂತ. ಆ ಒಳಗೆ ಶಿವನಿದ್ದಾನೆ ಅಂತ ಮರೆತು ನೀವು ಅಲಂಕಾರ ಮಾಡಿದರೆ ಶವಾಲಂಕಾರ ಅದು ಅಂತ. ಆದರೆ ಒಳಗಿರುವ ಶಿವನಿಗೆ ಸಲ್ಲಲಿ ಅಂತ ನೀವು ಅಲಂಕಾರ ಮಾಡಿದರೆ ಅದು ಶಿವಾಲಂಕಾರ. ಅಷ್ಟೇ ವ್ಯತ್ಯಾಸ, ಒಂದು ಅಕ್ಷರ ವ್ಯತ್ಯಾಸ. ಅದರಲ್ಲಿ ಎಷ್ಟು ದೊಡ್ಡ ವ್ಯತ್ಯಾಸ ಇದೆ ಅಂದರೆ, ಶಿವನನ್ನು ಮರೆತು ನೀವು ದೇಹವನ್ನು ಅಲಂಕರಿಸಿದರೆ ದೇಹದ ಪೂಜೆ ಕೇವಲ ಶವದ ಪೂಜೆ. ಅದು ಶಿವನನ್ನು ಉಳಿದ ದೇಹ ಶವ ಅಲ್ಲದೆ ಬೇರೆ ಇನ್ನೇನು. ಶವ ಅಂದರೆ ಶಿವನಿಲ್ಲ ಅಂತಷ್ಟೇ, ಶಿವ ಹೊರಟಾಗಿದೆ ಅಲ್ಲಿಂದ. ಆಮೇಲೆ ಶವ ಇದು. ಅಲಂಕರಿಸುವಾಗ ನಾವು ಯಾವ ಭಾವದಿಂದ ಅಲಂಕರಿಸ್ಕೊಳ್ತೇವೆ, ಅದೇ ಗೋದಾಬಾಯಿ ಕಥೆ ನೆನಪು ಮಾಡಬೇಕಾಗತ್ತೆ. ಆಗ ಅಂತ ವಿಷ್ಣು ಚಿತ್ತರ ಮಗಳು, ತುಳಸಿ ಗಿಡದ ಬುಡದಲ್ಲಿ ಮಗು ಸಿಗುತ್ತಂತೆ ವಿಷ್ಣು ಚಿತ್ತರಿಗೆ. ಒಂದು ಅವ್ರ ಚಿತ್ತ ವಿಷ್ಣುವಿನಲ್ಲಿತ್ತು ಸದಾಕಾಲವು. ಹಾಗಾಗಿ ವಿಷ್ಣು ಚಿತ್ತರವರು ಅಂತ. ಅವರು ತುಳಸಿ ಗಿಡದ ಬುಡದಲ್ಲಿ ತಾಯಿ ಇಲ್ಲದ ತಂದೆ ಇಲ್ಲದ ಮಗು ಅಂತ ಸಿಕ್ತು ಅವರಿಗೆ. ಗೋದಾಬಾಯಿ, ಅವಳೆ ಆಂಡಾಡ್ ಅಂತಲೂ ಕರೀತಾರೆ, ಅವಳಿಗೆ ಹೆಸರಿಟ್ಟು ಬೆಳೆಸಿದ್ರು ಹಾಗೆ ಅವರು. ಅಲ್ಲೊಂದು ವಿಷ್ಣು ಸನ್ನಿಧಿ ಇತ್ತು ಹತ್ತಿರದಲ್ಲೇ, ವಿಷ್ಣುವಿನ ದೇವಸ್ಥಾನ ಇತ್ತು. ಅಲ್ಲಿಗೊಂದು ಸೇವಾ ಕೈಂಕರ್ಯ ಅವರದಿತ್ತು. ಮಾಲೆ ತಗೊಂಡೋಗಿ ಕೊಡಬೇಕು ಅವರು, ವಿಷ್ಣು ಪೂಜೆಗೆ ಮಾಲೆ ತಗೊಂಡೋಗಿ ಕೊಡಬೇಕು. ಅವರೇ ಮಾಡ್ತಾಯಿದ್ರು, ವಿಷ್ಣು ಚಿತ್ರೆ ಮಾಲೆ ಮಾಡಿ ಕೊಡ್ತಾಯಿದ್ರು. ಕೊನೆಗೆ ಮಗಳು ದೊಡ್ಡವಳಾದಮೇಲೆ, ಬೆಳೀತಾ ಇದ್ದಾಳೆ ಮಗಳು, 15 ವರ್ಷಕ್ಕೆ ಹತ್ತಿರ ಆಗ್ತಾ ಇದೆ. ನೀನೇ ಮಾಲೆ ಕಟ್ಟಮ್ಮ, ನಿಂದೆ ಸೇವೆ ಆಗಲಿ ಒಂದು. ಅವಳೇ ಮಾಲೆ ಕಟ್ಟಿ ಕೊಡ್ತಾ ಇದ್ಲು. ಒಂದು ದಿನ ಅರ್ಚಕರು ಕಿಡಿಕಿಡಿ ಆಗ್ತಾರೆ. ಯಾಕೆಂದರೆ ಮಾಲೆಯಲ್ಲಿ ಕೂದಲಿದೆ, ಉದ್ದ ಕೂದಲಿದೆ. ಯಾರ್ದು ಇದು ಅಂತ ಶುರುವಾಯಿತು. ಯಾರೋ ಮುಡ್ಕೊಂಡು ಕೊಟ್ಟಿರೋದು. ಈಗ ದೇವ್ರ ನೈವೇದ್ಯಕ್ಕೆ ಕೊಡೋದು ಮೊದಲೇ ನಾವು ರುಚಿ ನೋಡ್ಬೋದ,
ಮೊದಲೇ ತಿನ್ಬೋದು, ನಾವು ತಿನ್ಬೋದು. ಶಬರಿ ಆದರೆ ತಿನ್ಬೋದು, ತಿಂದಿದ್ದೇ ನೈವೇದ್ಯ ಆಗಿಬಿಡುತ್ತೆ ಅಂತಾಗ ಅಂತ ಅಷ್ಟೇ ಅಂತ. ಯಾರಿದು ಅಂತ ಕಿಡಿಕಿಡಿ ಆದರು. ವಿಷ್ಣು ಚಿತ್ರಿಗೆ ಆಶ್ಚರ್ಯ ಆಯಿತು. ಮಗಳು ತುಂಬ ಒಳ್ಳೆಯವಳು, ಅವಳಿಗೆ ವಿಷಯಾಸಕ್ತಿಯೇ ಇಲ್ಲ ಏನು ಅಂಥವಳು ಹೇಗೆ ಹೀಗೆಲ್ಲ ಮಾಡೋಕ್ಕೆ ಸಾಧ್ಯ ಅಂತ. ಆದರೂ ಕೂದಲು ಬಂದುಬಿಟ್ಟಿದೆಯಲ್ಲ. ಮರೆಯಲ್ಲಿ ನಿಂತು ನೋಡಿದ್ರಂತೆ ಮರುದಿನ. ಮಾಲೆ ಕಟ್ಟೋದೆಲ್ಲ ನೋಡಿದರು. ತುಂಬ ಪ್ರೀತಿಯಿಂದ ಮಾಲೆ ಕಟ್ತಾಳೆ, ತುಂಬ ಶ್ರದ್ಧೆಯಿಂದ ಭಾವಿಸಿ ಮಾಲೆ ಕಟ್ತಾಳೆ. ಮಾಲೆ ಕಟ್ಟೋದಿನ ಮನಸ್ಸನ್ನೇ ಕಟ್ತಾಳೆ ಹರಿಪದದಲ್ಲಿ. ಅದು ಎಲ್ಲ ಮಾಲೆ ಕಟ್ಟಿ ಆದಮೇಲೆ ದಿಗಿಲಾಗಿತ್ತು ವಿಷ್ಣು ಚಿತ್ರಿಗೆ ಅಂತ. ನೋಡಿದರೆ ಮಾಲೆಯನ್ನು ಮುಡ್ಕೊಂಡು ಕನ್ನಡಿ ಮುಂದೆ ನೋಡ್ಕೊಳ್ತಾ ಇದ್ದಾಳೆ, ಹೇಗೆ ಕಾಣ್ತೀನಿ ಅಂತ. ಭಾಳ ನುಗ್ಗಿದ್ರಂತೆ ವಿಷ್ಣು ಚಿತ್ರರು, ಬೈದರು. ಏನು ಮಾಡ್ತಿದ್ದೀನಿ ನೀನು? ಭಗವಂತನಿಗಿರೋ ಮಾಲೆ ನೀನು ಮುಡ್ಕೊಂಡ್ಯಾ? ಎಂಥವಳಾಗ್ಬಿಟ್ಟೆ ನೀನು? ಬೇಡ, ನಮಗೆ ಸಹವಾಸವೇ ಬೇಡ. ದೇವ್ರಿಗೆ ಮಾಲೆ ಕೊಡೋದು ಬೇಡ, ಪಾಪ ಕಟ್ಕೊಳ್ಳೋದು ಬೇಡ. ಮಾಲೆ ಕಟ್ಟೋದು ಪಾಪ ಕಟ್ಟೋದು ಇದು ಅಂತ ಸಿಟ್ಟು ಬಂದು ಹೋಗಿದ್ದವ್ರಿಗೆ. ಅವತ್ತು ಮಾಲೆ ಹೋಗಲಿಲ್ಲ. ವಿಷ್ಣು ಚಿತ್ತರ ಮನೆಯಿಂದ ಮಾಲೆ ದೇವಸ್ಥಾನಕ್ಕೆ ಹೋಗಲಿಲ್ಲ. ಅವತ್ತು ರಾತ್ರಿ ಅರ್ಚಕರ ಕನಸಲ್ಲಿ ಭಗವಂತ ಬರ್ತಾನೆ, ನನಗಿವತ್ತು ಪೂಜೆ ಸಂದಿಲ್ಲ, ನನಗೆ ನಿನ್ನೆ ಪೂಜೆ ಬೇಡ. ಯಾಕೆ, ಏನಾಯಿತು ಭಗವಂತ, ಏನು ತಪ್ಪಾಯಿತು ಅಂತ. ನನಗೆ ಪೂಜೆ ಆಗಬೇಕು ಅಂದರೆ ಮಾಲೆ ಅವಳಿದ್ದು ಬರಬೇಕು. ಗೋದಾಬಾಯಿ ಕಟ್ಟಿದ ಮಾಲೆ ಬಂದರೆ ನಾನು ಪೂಜೆ ಬೇಕು, ಇಲ್ಲಾಂದರೆ ಪೂಜೆ ಬೇಡ. ಮರುದಿನ ಅರ್ಚಕ ಹೊಡೆ ಬಂದಂತೆ, ಈ ಮಾಲೆ ಇಲ್ಲದೆ ಪೂಜೆ ಆಗೋದಿಲ್ವಂತೆ ದೇವರಿಗೆ. ಅವಳು ಅಂಡಾಳು. ಅವಳು ಹೇಗೆ ಅಂದರೆ ಅವಳು ದೇಹ ಕೂಡ ಬಿಟ್ಟು ಹೋಗಲಿಲ್ಲ ಭೂಮಿಯಲ್ಲಿ ಅವಳು ಅಂತ ಹೇಳ್ತಾರೆ. ಅವಳು ಮಾಲೆ ಜೊತೆಗೆ ಒಳಗೆ ಹೋಗಿದ್ದು ಅಂತ, ಗರ್ಭಗುಡಿ ಒಳಗೆ ಹೋಗಿದ್ದು ಅದರ ನಂತರ ಅಂತ. ಆಮೇಲೆ ಹೊರಗೆ ಬರಲಿಲ್ಲ ಅವಳು, ಸೇರಿ ಹೋದ್ಲು ಭಗವಂತನಲ್ಲಿ. ಇದನ್ನು ಯಾಕೆ ನೆನಪಿಸ್ಕೊಂಡು ಅಂದರೆ, ಶರೀರಂ ಗೃಹಂ, ಶರೀರ ಶಿವಾಲಯ, ಶರೀರ ದೇವಾಲಯ, ಆ ಭಾವ ನಮಗಿದ್ದರೆ, ಒಳಗೆ ದೇವನಿದಾನ ಭಾವ ಇದ್ದು ನಾವು ಅಲಂಕಾರ ಮಾಡಿಕೊಂಡ್ರೆ ಅದು ಪೂಜೆ ಅಲ್ಲದೆ ಬೇರೆ ಇನ್ನೇನು ಅಂತ. ನಾವು ಕಣ್ಣಿಗೆ ಕಾಡಿಗೆ ಹಚ್ಕೊಂಡ್ರೆ ದೇವರಿಗೆ ಅಲಂಕಾರ ಆಗಿರುತ್ತೆ, ಅದು ನಮಗೆ ಅಲಂಕಾರ ಅಲ್ಲ ಅದು ಅಂತ. ಅದೆಲ್ಲ ಸೇವೆ. ಆದರೆ ಆ ಭಾವ ಇಲ್ಲದೆ ಇದ್ದರೆ, ಅದೇ ದೇವತೆಗಳಿಗೂ ರಾಕ್ಷಸರಿಗಿರೋ ವ್ಯತ್ಯಾಸ ಅಷ್ಟೇ. ರಾಕ್ಷಸರು ಕೇವಲ ದೇಹವನ್ನೇ ಪೂಜಿಸೋರು, ಉಪನಿಷತ್ತು ಹೇಳುತ್ತೆ, ಅವರಿಗೆ ರಾಕ್ಷಸರು ಅಂತ ಹೆಸರು. ದೇಹವನ್ನೇ ಪೂಜಿಸ್ತಾರೆ ಅವರು. ಹಾಗಾಗಿ ದೇಹದಲ್ಲಿ ದೇವನನ್ನು ಕಂಡು ನಾವು ಪೂಜಿಸಬೇಕು. ಆಗ ನಾವು ಊಟ ಮಾಡಿದರೆ ಆ ಊಟ ನೈವೇದ್ಯ ಆಗುತ್ತೆ. ಈಗ ಎಲ್ಲ ನಾವು ಮಾಡ್ತೇವಲ್ಲ, ಊಟದ ಆರಂಭದಲ್ಲಿ ಒಂದು ಕಾರ್ಯಕ್ರಮ ಇದೆ, ಈಗೆಲ್ಲ ಮರ್ತೋಗಿದೆ. ಪ್ರಾಣಾಗ್ನಿಹೋತ್ರ ಅಂತ ಹೆಸರು ಅದಕ್ಕೆ. ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ. ಇದನ್ನು ಹೇಳಿ ಆ ಒಂದೊಂದು ಅನ್ನವನ್ನು ಸ್ವೀಕರಿಸಬೇಕು ಅಂತ. ಅದು ನನಗೆ ಅಂತಲ್ಲ, ಪ್ರಾಣಾಯ ಸ್ವಾಹ ಅಂತ, ಪ್ರಾಣಕ್ಕೆ ಅಂತ. ಮೊದಲನೇ ತಗೊಂಡಿದ್ದು ಪ್ರಾಣಕ್ಕೆ ಅಂತ, ಎರಡನೇದು ಅಪಾನಕ್ಕೆ, ಮೂರನೇದು ವ್ಯಾನಕ್ಕೆ, ಆ ಪಂಚ ಪ್ರಾಣಗಳಿಗೆ. ಪ್ರಾಣಾಗ್ನಿಹೋತ್ರ ಅಂತ ಹೆಸರು ಅದಕ್ಕೆ. ಅದು ಹೋಮ ಅದು ಅಂತ. ಅದನ್ನು ಅಗಿಬಾರ್ದು ಅಂತಿದೆ, ಹಾಗೆ ನುಂಗಬೇಕು ಅಂತ, ಸೀದ ಒಳಗೆ ಅಂತ. ಹಾಗೆ ಊಟ ಮಾಡೋದಾದರೆ ಆ ಊಟವೇ ನೈವೇದ್ಯ ಆಗುತ್ತೆ ಅಂತ. ನೈವೇದ್ಯ ಅಂತ ಬೇರೆ ಮಾಡಬೇಕಾಗಿಲ್ಲ ಅಂತ. ನೀವು ಪೂಜೆ ಅಂತ ಎಕ್ಸ್ಟ್ರಾ ಮಾಡಬೇಕಾಗಿಲ್ಲ, ಅಥವಾ ಒಂದು ಜಪ ಸಾಧನೆ ಅಂತ ಎಕ್ಸ್ಟ್ರಾ ಮಾಡಬೇಕಾಗಿಲ್ಲ. ನೀವು ಏನು ಮಾಡ್ತಾ ಇದ್ದೀರಿ ಅದನ್ನೇ ಪೂಜೆಯಾಗಿ ಮಾಡ್ಬೋದು. ಅದನ್ನೇ ಶಂಕರರು ಹೇಳಿದ್ದು ಅಂತ. ಈ ಭಾವ ಒಂದು ಇಟ್ಕೊಂಡ್ರೆ ನೀನು ನಿನ್ನ ಆತ್ಮದಲ್ಲಿ ಶಿವನನ್ನು ಕಾಣೋಕ್ಕೆ ಶುರು ಮಾಡಿದರೆ, ನಿನ್ನ ಮನಸ್ಸು ಪಾರ್ವತಿಮಯ ಆದರೆ, ನಿನ್ನ ಮನಸ್ಸಲ್ಲಿ ಪಾರ್ವತಿಯನ್ನು ತುಂಬಿಕೊಂಡ್ರೆ ನೀನು, ಆ ಪಾರ್ವತಿ ಮನಸ್ಸನ್ನು ತಂದುಕೊಂಡ್ರೆ ನೀನು ನಿನ್ನಲ್ಲಿ, ಎಂಥ ಮನಸ್ಸು ಪಾರ್ವತಿ ಮನಸ್ಸು ಅಂದರೆ, ಆಗೇನಾಗುತ್ತೆ, ಈ ಶರೀರವನ್ನು ಅವನ ಮನೆಯನ್ನು ತಂದುಕೊಂಡ್ರೆ ಅಂದ್ಕೋಬೇಕಾಗಿಲ್ಲ, ನಿಜ ಅದು ಇರೋ ವಿಷಯ ಅದು ಅಂತ, ಅದು ಅವನ ಮನೆ ಅಂತ. ಆಗ ಎಷ್ಟು ಪವಿತ್ರ ಜೀವನ ನಮ್ಮದಾಗತ್ತೆ. ಊಟ ಮಾಡುವಾಗ ನೆನಪು ಮಾಡ್ಕೊ ಅಂತಷ್ಟೇ ಭಗವಂತನದ್ದು. ಈ ನೈವೇದ್ಯನ ಶಬ್ದಕ್ಕೆ ಅರ್ಥ ಹಾಗೆ, ನಿವೇದನೆ ಅಂತ. ನೈವೇದ್ಯ ಅಂದರೆ ನಿವೇದನ ಅಂತಲೇ ಬಳಸ್ತಾರೆ ಸಂಸ್ಕೃತದಲ್ಲಿ. ಅಂದರೆ ನಿಂದಪ್ಪ ಅಂತ, ನಿನಗಪ್ಪ ಅಂತ ಅಂದ್ಕೊಂಡ್ರೆ ನೈವೇದ್ಯ ಆಯಿತು ಕೂಡಲೇ. ನೀವು ಊಟ ಮಾಡ್ತಾ ಇರ್ತೀರಲ್ಲ, ನೀವು ತುತ್ತೆತ್ತುವಾಗ ನಿನಗಪ್ಪ ಅಂತ ಅಂದ್ಕೊಂಡ್ರೆ ನೀವು ಆ ತುತ್ತನ್ನು ಒಳಗಿಟ್ರೆ ಅದು ನೈವೇದ್ಯ ಆಗುತ್ತೆ ಕೂಡಲೇ ಅದಂತ. ಆದರೆ ಹಾಗಾಗ್ತಾ ಇಲ್ಲ ಅಂತ, ಈಗ ಹಾಗಾಗ್ತಾ ಇಲ್ಲ ಅಂತ. ಹಾಗಾಗಿ
ಎರಡು ಬೇರೆ ಬೇರೆ ಬಂತು, ನೈವೇದ್ಯ ಬೇರೆ, ಊಟ ಬೇರೆ ಬರಬೇಕಾಯ್ತು. ಹಾಗೆ ಶಬರಿಗೆ ಅದೆಲ್ಲ ಇಲ್ಲ. ಶಬರಿ ಸೀದಾ ಅವಳು ಕಚ್ಚಿ ರುಚಿ ನೋಡಿದ್ರೆ ಹೋಗಿ ರಾಮನಿಗೆ ಸಂದಿದ್ದದು ಅಂತ. ಅದಿಲ್ಲ ಇದ್ದರೆ ರಾಮನಿಗದು ರುಚಿಯೋ ಅಲ್ಲೋ ಒಂದು ಶಬರಿಗೆ ಹೇಗೆ ಗೊತ್ತಾಗಬೇಕು ಹೇಳಿ? ಆ ಅದ್ವೈತ ಇಲ್ಲದೆ ಇದ್ದರೆ, ಆ ತಾದಾತ್ಮ್ಯ ಇಲ್ಲದೆ ಇದ್ದರೆ, ಈಗ ನಿಮಗೇನು ರುಚಿ ಅಂತ ನಮ್ಗೆ ಹೇಗೆ ಗೊತ್ತಾಗಬೇಕು ಹೇಳಿ? ನಿಮ್ಗೆ ಯಾವ ಹಣ್ಣು ರುಚಿ? ಕೆಲವರಿಗೆ ಮಾವಿನ ಹಣ್ಣು ಹುಳಿ ಇದ್ದರೆ ಇಷ್ಟ, ಕೆಲವರಿಗೆ ಸಿಹಿ ಇದ್ದರೆ ಇಷ್ಟ ಅಲ್ವಾ? ಕೆಲವರಿಗೆ ಹುಳಿ ಇಷ್ಟ, ಕೆಲವರಿಗೆ ಸಿಹಿ ಇಷ್ಟ, ಕೆಲವರಿಗೆ ಖಾರ ಇಷ್ಟ. ಯಾವುದೋ ಕೆಲವು ಪರಿಮಳಗಳು ಕೆಲವರಿಗೆ ಇಷ್ಟ, ಕೆಲವರಿಗೆ ಇಷ್ಟವೇ ಇಲ್ಲ, ವಾಂತಿ ಬರುತ್ತೆ ಅವರಿಗದು. ಈ ಹಾಲಿನ ಪರಿಮಳಕ್ಕೆ ವಾಂತಿ ಮಾಡ್ಕೊಳ್ಳೋರಿದ್ದಾರೆ ಇಲ್ವಾ? ಆದರೆ ಇಷ್ಟಪಟ್ಟು ಕುಡಿಯೋರು ಇದ್ದಾರೆ ಅಂತ. ಈಗ ಶಬರಿ ರಾಮನಿಗೆ ಯಾವ್ದು ರುಚಿ ಅಂತ ಕಚ್ಚು ನೋಡಿ ಗೊತ್ತಾಗಬೇಕು ಅಂದರೆ ರಾಮನೇ ನಾಲ್ಗಲ್ಲಿ ಕೂತಿರ್ಬೇಕು ಅಂತ. ಹಾಗಿದ್ರೆ ಮಾತ್ರ ಸಾಧ್ಯ ಅದು ಅಂತ. ಅಂಥ ಅದ್ವೈತ ಬಂದಿರಬೇಕು ಅಂತ ಶಬರಿಗೂ ರಾಮನಿಗೂ ಅಂತ. ಅದೇ ತನ್ನ ರುಚಿ ರಾಮ ರುಚಿ ಒಂದೇ ಆಗಿಬಿಟ್ಟಿದೆ ಅದು. ಕಗ್ಗದ ಕವಿ ಇದೇ ಭಾವದಲ್ಲಿ ಅದನ್ನು ಕಗ್ಗವನ್ನು ರಚನೆ ಮಾಡಿದ್ದಾರೆ. ತನ್ನ ಸಂತುಷ್ಟಿ ಪರಿಪೂರ್ಣ ಒಪ್ಪುದು ರಾಮ ಸಂತುಷ್ಟಿಯಿಂದ ಎನ್ನುವ ಸಹಜದ ಅಂದರೆ ಸಹಜದ ದೈವಾತ್ಮ ಭಾವದಲ್ಲಿ ಒಂದೇ ಆಗಿದೆ ಎರಡು ಅಂತ. ದೈವ ಆತ್ಮ ಎರಡು ಒಂದೇ ಆಗಿದೆ. ಅದೇ ಆತ್ಮಾತ್ಮಂ ಗಿರಿಜಾಮತಿ ಸಹಚರ ಪ್ರಾಣ ಶರೀರಂ ಗೃಹಂ. ಆಗ ಶಬರಿ ಕಚ್ಚಿ ರುಚಿ ನೋಡಿದ್ದು ಎಂಜಲಾಗಲಿಲ್ಲ ಅಂತ. ಯಾಕಂದರೆ ರಾಮನೇ ನೋಡಿದ್ದದು. ಶರೀರ ಮಾತ್ರ ಶಬರಿದು ಅಂತ ಹೇಳಾಗಿಲ್ಲ, ರಾಮನದ್ದೇ ಅದು. ಇಷ್ಟವಾಗಿ ಅವನು ಸ್ವೀಕಾರ ಮಾಡಿದ ಅದನ್ನು, ಚಪ್ಪರಿಸಿ ಸೇವಿಸ್ತಾನೆ ಅದನ್ನು. ಶಬರಿ ಕೊಟ್ಟಿದ್ದನ್ನು ನೆಕ್ಕಿ ನೆಕ್ಕಿ ಊಟ ಮಾಡ್ತಾನೆ ರಾಮ. ಶಾಸ್ತ್ರ ಇಲ್ಲ, ಏನಿಲ್ಲ. ಎಂಜಲು ಅವಳು ಯಾವ ಜಾತಿಯೋ ಶಬರಿ, ಯಾವ ಜಾತಿ ಆದರೂ ಎಂಜಲಾಗ ಎಂಜಲು ಖಂಡಿತ ಆಗೋದು ಅಂತ. ಈಗ ನಮ್ಮದೇ ಜಾತಿಯವರು ಎಂಜಲು ಆಗ್ಬೋದು ಅಂತಿದೆಯಾ? ಇಲ್ಲ, ಎಂಜಲು ಆಗೋದು ಗಂಡ ಹೆಂಡತಿ ಮಧ್ಯೆ ಮಾತ್ರ ಆಗ್ಬೋದು ಅಂತ. ಗುರು ಶಿಷ್ಯರಲ್ಲಿ ಆಗ್ಬೋದು, ಇನ್ನು ದೇವ ಜೀವರಲ್ಲಿ ಆಗ್ಬೋದು ಅಂತ. ಅದೇ ಭಾವಲ್ಲಿರೋದು ಶಬರಿ ಮತ್ತು ರಾಮನ ಮಧ್ಯೆ ಅಂದ್ರೆ. ಅಲ್ಲೆಲ್ಲ ಹೇಗೆ ಅಂದರೆ ಗುರುವಿನ ಎಂಜಲು ಶಿಷ್ಯರಿಗೆ ಆಗ್ಬೋದು ಅಂತ, ಗಂಡನ ಎಂಜಲು ಹೆಂಡತಿಗೆ ಆಗ್ಬೋದು ಅಂತ. ಈ ಶಬರಿ ಕಥೆ ನೋಡಿ, ಇಲ್ಲಿ ವ್ಯತ್ಯಾಸ ಅಂತ. ಶಬರಿ ಎಂಜಲು ರಾಮನಿಗೆ ಆಗ್ಬೋದು ಅಂತ. ಹೇಗಿದೆ ನೋಡಿ. ಯದ್ಯತ್ ಕರ್ಮ ಕರೋಮಿ ತದಖಿಲಂ ಶಂಭೋ ತವಾರಾಧನ ಅನ್ನೋದು ಶಬರಿ ಜೀವನದಲ್ಲಿದೆ ಅಂತ. ಹಾಗಾಗಿ ಅವಳು ಮಾಡಿದ್ದಲ್ಲ ರಾಮನ ಪೂಜೆ. ಅವಳು ಕಂಟೆ ತಂದಿಟ್ಲ, ಅಲ್ಲಿ ಆರತಿ ಮಾಡಿಲ್ಲ ರಾಮನಿಗೆ. ರಾಮಾಯಣ ಹಾಗೇನು ಹೇಳಿಲ್ಲ, ಅದೇನೂ ಪ್ರಸ್ತಾಪ ಇಲ್ಲ ಅಲ್ಲಿ. ವಿದ್ಯುಕ್ತವಾಗಿ ಹಾಗೆ ಪೂಜೆ ಮಾಡಿದ್ಲ, ಅದು ಏನೂ ಇಲ್ಲ ಅಲ್ಲಿ. ಅವಳು ರಾಮಾಗ್ನಿಯಲ್ಲಿ ತನ್ನನ್ನು ತಾನು ಹೋಮಿಸಿಕೊಂಡ್ಲು ಅಂತಿದೆ ಕೊನೆಯಲ್ಲಿ ಅಷ್ಟೇ. ಕೊನೆಗೆ ಶಬರಿ ಏನಾದ್ಲು ಅಂದರೆ ಅವಳು ರಾಮನೇ ಆದ್ಲು ಅಷ್ಟೇ ಇದೆ ಅಲ್ಲಿ. ಆ ಶರೀರವನ್ನು ಆಮೇಲೆ ಉಳಿಸ್ಲಿಲ್ಲ ಅವಳು ರಾಮ ಬಂದು ಹೋದ ನಂತರ. ಹಾಗಾಗಿ ಶರೀರಂ ಗೃಹಂ ಪೂಜಾತಿ ವಿಷಯೋಪಭೋಗ ರಚನ. ನೋಡಿ, ಈ ವಿಷಯ ಸುಖವನ್ನು ಅನುಭವಿಸಬಾರ್ದು, ಅದನ್ನು ಜರಿತಾರೆ ಎಷ್ಟು ವಿಷಯ ಸುಖವನ್ನು. ದೂರ ಇರು ವಿಷಯ ಸುಖಗಳಿಂದ. ನಮಗದೇ ಕಷ್ಟ ಆಗೋದು ಅಂತ. ನಮಗೂ ನಿಮಗೂ ತಕರಾರು ಹಿಡಿದಲ್ಲಿ ಅಂತ ನಾವು ವೇದಗಳಿಗೆ ಹೇಳೋದು, ಶಾಸ್ತ್ರಗಳಿಗೆ ಹೇಳೋದು, ಮತ್ತೆಲ್ಲ ಸರಿ. ಒಂದು ಚಹಾ ಕುಡಿಯೋಕ್ಕೂ ನೀವು ಬಿಡ್ದಿದ್ದು ನಾ ಏನು ಮಾಡಲಿ, ಎಲ್ಲದಕ್ಕೂ ಅಡ್ಡ ಬಂದರೆ ಏನು ಮಾಡಲಿ ಅಂತ. ಚಹಾ ಕುಡಿಬೋದಪ್ಪ, ನೀ ಎಲ್ಲಿ ಚಹಾ ಕುಡಿದೆ ಅಂತ ಪ್ರಶ್ನೆ ಅಂತ. ವೇದ ಬಂದು ಹೇಗೆ ಚಹಾ ಕುಡಿದೆ ಅಂತ. ಪೂಜಾತಿ ವಿಷಯೋಪಭೋಗ ರಚನಾ. ಸುಖಕ್ಕೆಲ್ಲ ಅಡ್ಡ ಬಂದಿದೆ ವೇದ ಶಾಸ್ತ್ರ ಎಲ್ಲ ಏನು ಮಾಡಿದೆ ಅಂದರೆ ಸುಖಕ್ಕೆ ಅಡ್ಡ ಬರುತ್ತೆ, ಅದೇ ತಕರಾರು ನಮ್ಮದು ಅಂತ. ಆದರೆ ಶಂಕರರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ನೀವು ಪಡುವ ಸುಖವೇ ಪೂಜೆ ಅಂತ. ಆ ಭಾವ ಇದ್ದರೆ, ಸುಖದಲ್ಲಿ ನಿಮಗೆ ಶಿವನ ನೆನಪಾದರೆ ಸುಖ ಪಡುವಾಗ ಆ ಸುಖವೆಲ್ಲ ಶಿವನ ಪೂಜೆ ಆಗುತ್ತೆ. ನೀನು ಉಂಡ್ರೆ ತಿಂದರೆ ಓಡಾಡಿದರೆ ಕೇಳಿ ಖುಷಿಪಟ್ಟರೆ ನೋಡಿ ಅದೆಲ್ಲ ಶಿವನ ಪೂಜೆ ಆಗ್ಬೋದು. ನಿನಗೆಲ್ಲ ಶಿವನ ನೆನಪಾಗತ್ತಾ? ಶಿವನ ಬಗ್ಗೆ ಒಂದು ಪ್ರೀತಿ ಬರುತ್ತೆ, ಆ ಸಮಯದಲ್ಲಿ ಭಾವ ಬರುತ್ತೆ ನಿನಗೆ. ಭಾವ ಒಂದಿದ್ದರೆ ಅದೆಲ್ಲ ಪೂಜೆ ಆಗ್ಬೋದು, ನೀವು ಮಾಡಿದ್ದೆಲ್ಲ ಪೂಜೆ ಆಗ್ಬೋದು. ನಿದ್ರಾ ಸಮಾಧಿ ಸ್ಥಿತಿ.
ನಿದ್ರಿಸುವಾಗ ಕೊನೆಯ ನೆನಪು ಶಿವನದ್ದಾದರೆ, ಒಂದು ವೇಳೆ ಕೊನೆಯ ನೆನಪು ನಿದ್ರಿಸುವಾಗ, ಏಳುವಾಗ ಮೊದಲ ನೆನಪು ಶಿವನದ್ದಾದರೆ ಮಧ್ಯೆ ಕೂಡ ಅದೇ ಇರುತ್ತೆ ಅಂತ. ಮೊದಲು ಕೊನೆಯಲ್ಲಿ ಯಾವುದಿದೆ ಅದೇ ಮಧ್ಯೆ ಇರುತ್ತೆ. ಆ ನಿದ್ದೆಯನ್ನೇ ಒಂದು ರೀತಿಯ ಸಮಾಧಿಯಾಗಿ ಬಳಸೋರು ಇದ್ದಾರೆ ಅಂತ. ನಿದ್ದೆ ಮಾಡ್ತಾ ಮಾಡ್ತಾ ಹಾಗೆ ತುರಿಯಕ್ಕೂ ಹೋಗ್ತಾರೆ, ಹಾಗೆ ಮತ್ತೆ ನಿದ್ದೆಗೂ ಬರ್ತಾರೆ ಹಿಂದಿರುಗಿ. ಅಲ್ಲಿಂದ ಮುಂದಿನ ಸ್ಥಿತಿ ತುರಿಯ ಅಂತಂದರೆ. ಸಮಾಧಿ ಅಂದರೆ ಎಚ್ಚರ, ಸ್ವಪ್ನ, ನಿದ್ದೆ, ಮುಂದಿನ ಹಂತ ಅದು. ಆ ಕೋಣೆಗೂ ಈ ಕೋಣೆಗೂ ಓಡಾಡೋ ಹಾಗೆ ಒಂದು ಸಾರಿ ಎಲ್ಲಿಗೆ ಓಡಾಡೋಂಥವ್ರು ಇದ್ದಾರೆ ಅಂತ. ನಾವು ಆಗ್ಬೋದು. ಅದಕ್ಕೇನು ಮಾಡೋದು? ನಿದ್ದೆ ಮಾಡಿದ್ಮೇಲೆ ಏನು ಪ್ರಯತ್ನ ಮಾಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಕೊನೆ ಪಕ್ಷ ನಿದ್ದೆ ಮಾಡುವಾಗ, ನಿದ್ದೆಗೆ ಜಾರುವಾಗ ಅವನ ಮಡಲಲ್ಲೇ ನಿದ್ದೆಗೆ ಜಾರಿದ್ರಿ, ಆ ನೆನಪಲ್ಲೇ ನಿದ್ದೆ ಮಾಡೋದಾದರೆ ಇದೆಯಾ ಆ ತರಹ? ಇವತ್ತಿಂದ ಪ್ರಯತ್ನ ಮಾಡಿ ನೋಡೋಣ. ರಾತ್ರಿ ನಿದ್ರಿಸುವಾಗ ಕೊನೆಯ ನೆನಪು ನೀನು ಅಂತ, ಹೇಳುವಾಗ ಮೊದಲ ನೆನಪು ನೀನು ಅಂತ. ಇದು ತುಂಬ ಸರಳವಾಗಿದೆ, ಇದರಲ್ಲೇನು ಕಷ್ಟ ಇಲ್ಲ ನೋಡಿ. ನಮ್ಗೆ ಉಪವಾಸ ಮಾಡೋಕ್ಕೆ ಹೇಳ್ತಾ ಇಲ್ಲ, ಗಂಟೆಗಟ್ಟಲೆ ಒಂದೇ ಥರ ಕೂತ್ಕೊಳ್ಳಿ ಧ್ಯಾನ ಮಾಡಿ ಅಂತ ಹೇಳ್ತಾ ಇಲ್ಲ. ಅಪರ್ಣ ಅವಳು ಅಂದರೆ ತೆರಗೆಲ್ಲ ತಿನ್ಕೊಂಡು ಜೀವನ ಮಾಡ್ತಾ ಇದ್ಲಂತೆ ಪಾರ್ವತಿ, ಕೊನೆಗೆ ಅದನ್ನೂ ಬಿಟ್ಲಂತೆ ಅಪರ್ಣ ಅಂತಾಗಿದ್ದಾಗ. ಅದೆಲ್ಲ ಏನು ನಿಮ್ಗೆ ಹೇಳ್ತಾ ಇಲ್ಲ, ಸರಳ ಅಂತ. ಮಲಗಿದಲ್ಲಿ ಕೊನೆಯ ನೆನಪು ನೀನು, ನಿದ್ದೆ ಮಾಡಿದ ಮೇಲೆ ಅಂತ, ಅಂದರೆ ಮಾಡುವಾಗ, ನಿದ್ದೆಗೆ ಹೋಗ್ತಾ ಇರುವಾಗ ಅಂತ ಸಾಧ್ಯತೆ ಇದೆ. ಆಗ ಅನಂತರ ಅಂದರೆ ಶಿವನ ನೆನಪು ಮಾಡ್ತಾ ನಿದ್ದೆಗೆ ಹೋದರೆ ಹಾಗೆ ತುರಿಯಕ್ಕೆ ಹೋಗ್ಬೋದು ನಾವು, ಸಾಧ್ಯತೆಗಳಿದೆ ಅಲ್ಲಿ. ಅಪ್ರಯತ್ನವಾಗಿ ಅವನ ಕರ್ಕೊಂಡು ಹೋಗ್ತಾನೆ. ನಿದ್ದೆಯಲ್ಲಿ ಗೊತ್ತಿಲ್ಲ ನಮಗೆ, ನಿದ್ದೆಗೆ ಹೋಗುವಾಗ ಅವನು ನೆನಪು ಮಾಡಿದರೆ ನಿದ್ರಾ ಸಮಾಧಿ ಸ್ಥಿತಿ ಆಗ್ಬೋದು. ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ, ಹೆಜ್ಜೆ ಇಟ್ಟಿದ್ದಲ್ಲೇ ಪ್ರದಕ್ಷಿಣ ಅಂತ. ಎಷ್ಟು ಚೆನ್ನಾಗಿದೆ ಪ್ರದಕ್ಷಿಣ ಗತಿಯೇ, ತುಂಬ ಅದ್ಭುತವಾಗಿದೆ. ಎಡದಿಂದ ಬಲಕ್ಕೆ ಅಷ್ಟು ಸರಳ ಅಂತ ಅದು. ಎಡದಿಂದ ಬಲಕ್ಕೆ ಪ್ರದಕ್ಷಿಣ ಅಂದ್ರೆ ಅಷ್ಟೇ. ಹೀಗೆ ಹೋದ್ರೆ ಅಪ್ರದಕ್ಷಿಣ, ಅದು ಬಲದಿಂದ ಎಡಕ್ಕೆ ಹೋದರೆ ಅಪ್ರದಕ್ಷಿಣ. ಈಗ ಹಾಗಂದ್ರೂ ಗೊತ್ತಾಗೋದಿಲ್ಲ, ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಅಂತ, ಹಾಗಂದ್ರೆ ಗೊತ್ತಾಗೋದು ಅಂತ. ಪ್ರದಕ್ಷಿಣ ಆ ಪ್ರಕರ್ಷ ದಕ್ಷಿಣಕ್ಕಿದೆ ಅಲ್ಲಿ ಅಂತ, ಬಲಕ್ಕಿದೆ ಅಂತ. ಅಲ್ಲಿ ಎಡದಿಂದ ಬಲಕ್ಕೆ ಹೋಗ್ತೀವಿ ನಾವು, ಪ್ರಕೃತಿಯಿಂದ ಪುರುಷನ ಕಡೆಗೆ. ಅಷ್ಟು ಚೆನ್ನಾಗಿದೆ ಅದು. ಈಗಿರೋದು ಪ್ರಕೃತಿಯಲ್ಲಿ, ನಾವು ಈಗ ಪ್ರಕೃತಿ ಎಲ್ಲಿದೆವೋ ಅದು ಮಾಯೆ, ಇದು ಅದು ಪ್ರಕೃತಿ. ಅದು ಅಲ್ಲಿಂದ ಪುರುಷನ ಕಡೆಗೆ ಹೋಗಬೇಕು. ಅದು ಹಾಗೇ ಇದೆ ಅಂತ, ಎಡದಿಂದ ಬಲಕ್ಕೆ ಅಂತ, ಅಂದರೆ ಪ್ರಕೃತಿಯಿಂದ ಪುರುಷನ ಕಡೆಗೆ ಅಂತ, ಶಿವನ ಕಡೆಗೆ ಅಂತ. ಆ ಭಾವ ನಮಗಿದ್ರೆ ಇಟ್ಟ ಹೆಜ್ಜೆಯಲ್ಲಿ ಹಾಗಾಗ್ಬೋದು ಅಂತ. ಅವನ ನೆನಪಲ್ಲಿ ಹೆಜ್ಜೆ ಇಟ್ಟರೆ, ಅಥವಾ ಆಗೊಮ್ಮೆ ಈಗೊಮ್ಮೆ ಅವನು ನೆನಪು ಮಾಡ್ಕೊಳ್ತಾ ಇದ್ದರೆ, ಕೃಷ್ಣ ಎನ್ನಬಾರದೆ ಆ ಪದ್ಯ ಕೇಳಿ, ಇದೇ ಥರ ಇದೆ. ಇಡೀ ಪದ್ಯನೇ ಅದ್ರ ಮುಂದುವರಿಕೆನೇ ಹೇಗಿದೆ ಅಂತ. ಇಡೀ ದಿನ ಅಲ್ದಿದ್ರು ಎಲ್ಲೋ ಒಮ್ಮೆ ಆಗೊಮ್ಮೆ ಈಗೊಮ್ಮೆ 1000 ಹೆಜ್ಜೆಯಲ್ಲಿ ಒಂದು ಹೆಜ್ಜೆಯಲ್ಲಿ ಅವನು ನೆನಪಾದರೆ ಅದು ಪ್ರದಕ್ಷಿಣೆ ಆಗ್ಬೋದು ಅಂತ. ಆಗ ನಮ್ಮ ನಡಿಗೆ ಅವನಡಿಗೆ, ಅವನೆಡೆಗೆ, ಅವನ ಎದ್ದೆಗೆ ಆಗ್ಬೋದು. ಸುಮ್ಮನೆ ಅಂತೂ ಕೂತಿರೋದಿಲ್ಲ, ನಡೀತಾ ಇರ್ತೀವಿ ದಿನ ಇಡೀ. ಸುಮ್ಮನೆ ಒಂದು ಭಾವಿಸಿ ನಡೆದಿದ್ದೆಲ್ಲ ಅವನ ಕಡೆಗೆ ಆಗಲಿ ಅಂತ ನೆನಪು ಮಾಡ್ಕೊಳ್ಳಿ. ಮಧ್ಯೆ ಮಧ್ಯೆ ಅದನ್ನು ಆದಾಗ ನೆನಪು ಮಾಡ್ಕೊಳ್ಳಿ. ಆದಾಗ ಅಂದರೆ ತಾನಾಗಾದಾಗ ಅಂತಲ್ಲ, ಅಂದರೆ ಒಂದಿಷ್ಟು ನಿಮ್ಗೆ ಆ ಕಡೆ ನಿಮ್ಮ ಸಂಕಲ್ಪ ಬೇಕು, ನಿಮ್ಮ ಪ್ರಯತ್ನ ಬೇಕು, ನಿಮ್ಮ ಲಕ್ಷ್ಯ ಬೇಕು ಪ್ರಾರಂಭದಲ್ಲಿ ಅಂತ. ಹಾಗೆ ಅಂದ್ಕೋಬೇಕು ನೀವು ಕೆಲವು ಸರ್ತಿ ಆದ್ರೆ ಅಂತ. ಅಲ್ಲಿಂದ ಪ್ರಾರಂಭ ಅದು ಅಂತ. ಸ್ತೋತ್ರಾಣಿ ಸರ್ವ ಆಗಿರ, ಮಾತೆಲ್ಲ ಸ್ತೋತ್ರ ಅಂತ, ಆಡಿದ ಮಾತೆಲ್ಲ ಸ್ತೋತ್ರ ಅಂತ. ಇಲ್ಲೆಲ್ಲ ಜವಾಬ್ದಾರಿ ಇರೋದಾದ್ರೆ ನಮಗೆ ಮಾತಾಡುವಾಗ ಇದನ್ನು ಶಿವ ಮೆಚ್ಚುತ್ತಾನ, ಶಿವ ಒಪ್ತಾನ ಇದನ್ನು, ಈ ಮಾತನ್ನು. ಎಲ್ಲ ಪದಗಳು ಕೊನೆಯಲ್ಲಿ ಶಿವನನ್ನೇ ಹೇಳ್ತಾವಂತೆ. ಎಲ್ಲ ಪದಕ್ಕೂ ಅರ್ಥ ಏನೋ ಒಂದು ಇರುತ್ತೆ. ಈಗ ಇದಕ್ಕೆ ಕಾಗದ ಅಂತ ಅರ್ಥ, ಇದಕ್ಕೆ ಮೇಲ್ನೋಟದ ಅರ್ಥ ಕಾಗದ ಅಂತ ಅರ್ಥ, ಇದಕ್ಕೆ ಪರಮಾರ್ಥ ಶಿವ ಇದಕ್ಕೆ ಅಂತ. ಈ ಕಾಗದ ಅನ್ನೋ ಪದಕ್ಕೆ ಅರ್ಥ ಇದು, ಈ ವಸ್ತು ಅರ್ಥ ಇದು, ಪರಮಾರ್ಥ ಶಿವ ಅಂತ. ಎಲ್ಲ ಪದಗಳಿಗೂ ಪರಮಾರ್ಥ ಅವನೇ ಅಂತ. ಇಲ್ಲ ಅದೇ ಇದೆ ಅಂದರೆ ಮೇಲ್ನೋಟಕ್ಕೆ ಹೀಗೆ ಕಾಣಿಸುತ್ತೆ, ಹೀಗೆ ತಿರುಗಿಸೋದು ಅದೇ ಇದೆ ಇಲ್ಲಿ, ನಿಜನೂ ಅದೇ ಅಂತ. ನೀವು ಯಾವ ವಸ್ತು ತಗೊಂಡ್ರು ಒಳಗಡೆ ಅವನೇ ಇದ್ದಾನೆ ಕೊನೆಗೆ ಅಂತ. ಹಾಗಾಗಿ ಎಲ್ಲ ಪದದಲ್ಲೂ ಶಿವನೇ,
ಎಲ್ಲ ಅರ್ಥದಲ್ಲೂ ಕೂಡ ಶಿವನೇ. ಪರಮಪದ ಪರಮಾರ್ಥ, ಎಲ್ಲ ಪದಗಳು ಅದೇ, ಎಲ್ಲ ಅರ್ಥಗಳು ಕೂಡ ಅದೇ, ಅಂತಿಮವಾಗಿ ಅದೇ ಕೊನೆಗಿರೋದು ಅಂತ. ಹಾಗಾಗಿ ಭಾವಿಸಿ ಮಾತಾಡೋದಾದರೆ ಮಾತೆಲ್ಲ ಸ್ತೋತ್ರ ಆಗ್ಬೋದು, ಮಾತೆಲ್ಲ ಸ್ತೋತ್ರ ಆಗ್ಬೋದು. ನೋಡಿ, ಆ ಭಾವ ಒಂದಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಆ ಬೇಡರ ಕಣ್ಣಪ್ಪನ ಉದಾಹರಣೆ ಇದೆ. ಎಷ್ಟು ಚೆನ್ನಾಗಿದೆ ಆ ಉದಾಹರಣೆ ಅಂತ. ಮಾರ್ಗಾವರ್ತಿತ ಪಾದುಕ ಅಂತ. ಆ ಪಾದುಕೆ ಅಂತ ಒಳ್ಳೆ ಪದ ಬಳಸ್ತಿರೋದು, ಪಾದರಕ್ಷೆ ಅವನದ್ದು ಹಾಕ್ಕೊಂಡು ನಡೆದಿದ್ದಾನೆ ಎಲ್ಲೆಲ್ಲೋ ಅಂತ. ಅದು ಅವನ ಪೂಜೆಯ ಕೂರ್ಚ, ಅದು ಶಿವನಿಗೆ. ಅವನು ನೀರು ಇಟ್ಕೊಳ್ಳೋಕೆ ಪಾತ್ರ ಇಲ್ಲ ಅವನಿಗೆ, ಬಾಯಲ್ಲಿ ಇಟ್ಕೊಂಡು ಬಂದಿದ್ದಾನೆ ನೀರನ್ನು ಅಂತ. ಆ ಬಾಯಿ ಎಂಜಲು ಅಭಿಷೇಕ, ಗಂಗಾಭಿಷೇಕ ಆಗುತ್ತೆ ಶಿವನಿಗೆ. ಕಿಂಚಿತ್ ಭಕ್ಷಿತ ಮಾಂಸ ಶೇಷ ಕವಲಂ, ತಿಂದುಳಿದ ಮಾಂಸ ಅಂತ ಅಷ್ಟೊತ್ತಿಗೆ ನೆನಪಾಯ್ತು ಈಶ್ವರ ಅಂತ ಅವನಿಗೆ, ಶಿವ ಅಂತ ನೆನಪಾಯ್ತು ಅವನಿಗೆ. ಆ ಮಾಂಸ ಶೇಷ ಅಂತ ಅದು ಅವನಿಗೆ ಪರಮಾನ ನೈವೇದ್ಯ ಆಯಿತು ಅಂತ. ಒಬ್ಬ ಕಾಡನ್ನು ಬೇಡ ಭಕ್ತಾವತಂಸನಾದ, ಯಾಕೆಂದರೆ ಭಾವ ಇತ್ತು ಅಲ್ಲಿ. ಭಾವ ಇದ್ದರೆ ಭಾವಕ್ಕೆ ಶಕ್ತಿ ಇದೆ. ನಿನ್ನೆ ನಾವು ಅದನ್ನೇ ಹೇಳಿದ್ದು, ನಮಗೆ ಕರ್ಮವನ್ನು ವಿಜ್ಞಾನದ ಜೊತೆಗೆ ಮಾಡೋಕ್ಕೆ ಬರದೇ ಇದ್ದರೆ, ಆ ಕರ್ಮ ಸ್ವನುಷ್ಠೀಯತನಾಗಬೇಕು ಅಂದರೆ ಕರ್ಮಕ್ಕೊಂದು ವಿಜ್ಞಾನ ಇದೆ. ಆ ಪ್ರತಿಯೊಂದು ಕರ್ಮದಿಂದ ಒಂದು ಸೈನ್ಸ್ ಇದೆ. ಒಂದು ಪೂಜೆ ಆಗಲಿ, ಒಂದು ಹೋಮ ಆಗಲಿ, ಜಪ ಆಗಲಿ, ಅದೇ ರೀತಿ ಮಾಡೋಕ್ಕೆ ಬರದೇ ಇದ್ದರೆ ನಿಮಗೆ ಕೊನೆ ಪಕ್ಷ ಭಾವ ತುಂಬಿ ಮಾಡಿ, ಅದು ನಮ್ಮ ಕೈಲಿದೆ. ಭಾವ ತುಂಬಿ ಮಾಡಿ, ಅದು ಎಲ್ಲ ಕೊರತೆನೂ ತುಂಬುತ್ತೆ. ನ್ಯೂನಾತಿರಿಕ್ತ ದೋಷ ಪರಿಹಾರಾರ್ಥಂ, ಕೊನೆಯಲ್ಲಿ 3 ಸಾರಿ ಗೋವಿಂದ 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 ಅಂತ ನೆನಪು ಮಾಡಿಕೊಂಡ್ರೆ ಅದೆಲ್ಲ ಪೂಜೆ ಎಲ್ಲ ನ್ಯೂನತೆ ಎಲ್ಲ ಪರಿಹಾರ ಅಂತ. ಅಷ್ಟು ಶಕ್ತಿ ಇದೆ ಅದಕ್ಕೆ, ಅಷ್ಟು ಶಕ್ತಿ ಇದೆ. ಅದೊಂದು ಭಾವ ಒಂದಿದ್ರೆ ಎದ್ದೆದ್ದು ಕರ್ಮ ಕರೋಮಿ. ಇಡೀ ದಿನದಲ್ಲಿ ನೀವು ಏನೇ ಮಾಡ್ತಾ ಇರು, ಎಲ್ಲೇ ಹೋಗ್ತಾ ಇರು, ಏನೇ ಹೇಳ್ತಾ ಇರು, ಎಲ್ಲೇ ಸುಖಿಸ್ತಾ ಇರು, ಯಾವ ಸುಖವನ್ನೇ ಪಡ್ತಾ ಇರು, ಅದೆಲ್ಲವೂ ಪೂಜೆ ಆಗೋಕ್ಕೆ ಸಾಧ್ಯ. ತತ್ತದ ಅಖಿಲಂ ಶಂಭೋ ತವಾರಾಧನಂ. ಏನು ಅಂದರೆ ಆ ಕರ್ಮದಲ್ಲಿ ಶಿವನನ್ನು ಇಡೋದಷ್ಟೇ ನಾವು ಅಂತ. ಭಾವದಲ್ಲಿ ಶಿವ ಇರಬೇಕು ಅಂತ. ಅಂತಿಮ ಲಕ್ಷ್ಯ ಶಿವನಾಗಬೇಕು ಅಂತ. ಇಡೀ ದಿನದ ಅಂತಿಮ ಲಕ್ಷ್ಯ ಶಿವನಾಗಬೇಕು. ಅದಿಟ್ಕೊಂಡು ಮಾಡ್ತಾ ಮಾಡ್ತಾ ಹೋದಾಗ ಮಾಡಿದ್ದೆಲ್ಲ ಪೂಜೆ ಆಗೋಕ್ಕೆ ಸಾಧ್ಯ. ಅಲ್ಲಿದ್ದರೆ ಶಿವ, ನೀವು ಮಾಡಿದ್ದೆಲ್ಲ ಪೂಜೆ ಆಗೋಕ್ಕೆ ಸಾಧ್ಯ. ಮತ್ತೆಲ್ಲ ತಾನಾಗಿ ಬರುತ್ತೆ. ಈಗ ಆತ್ಮಾತ್ವಮ್ ಅಂತ ಒಂದೊಂದು ಆಗಿಬಿಟ್ರೆ ಗಿರಿಜಾ ಮತ್ತು ನೀವು ಮಾಡಬೇಕಾಯ್ತು, ತಾನೇ ಆಗುತ್ತೆ. ಅದು ಉಳಿದಿದ್ದೆಲ್ಲ ತಾನಾಗುತ್ತೆ. ಪಾರ್ವತಿ ಬರ್ತಾಳೆ, ಗಣಗಳು ಬರ್ತವೆ, ಇದು ಶಿವಾಲಯ ಆಗುತ್ತೆ ತಾನಾಗಿ. ನೀವು ಸುಖಿಸಿದ್ದೆಲ್ಲ ಶಿವಪೂಜೆ ಆಗುತ್ತೆ. ಎರಡೂ ದಾರಿ ಇದೆ. ಪೂಜೆಯಲ್ಲೇ ಸುಖವನ್ನು ಕಾಣೋದು, ಅಥವಾ ನೀವು ಪಡುವ ಸುಖವೇ ಪೂಜೆಯಾಗೋದು. ಪ್ರದಕ್ಷಿಣೆಯಲ್ಲಿ ಮಾತ್ರ ನಡೆಯೋದು ಅಂತ ಒಂದು, ಇಲ್ಲ ನಡೆದಿದ್ದೆಲ್ಲ ಪ್ರದಕ್ಷಿಣೆ ಆಗೋದು. ಇಷ್ಟು ಸರಳ ಇದೆ ಅಂತ. ಅದನ್ನೇ ಶಂಕರರು ಹೇಳಿದರು. ಕರ್ಮ ಸ್ವನುಷ್ಠೀಯತಾಮ್ ಅಂತ ಹೇಳಿದ ಮೇಲೆ ನಮ್ಮ ಮುಂದಿನ ವಾಕ್ಯಕ್ಕೆ ನಾವು ಹೋಗ್ತಾ ಇರೋದು. 3ನೇ ಉಪದೇಶ ಅವರಿದ್ದು, ವೇದೋ ನಿತ್ಯ ಮಧೀಯತಾಂ, ವೇದವನ್ನು ಅವಲೋಕಿಸಿ ಅಧ್ಯಯನ ಮಾಡಿ, ತದುದಿತಂ ಕರ್ಮ ಸ್ವನುಷ್ಠೀಯತಾಂ, ಅದು ಹೇಳಿದ ಕರ್ಮವನ್ನು ಮಾಡಿ, ಸರಿಯಾಗಿ ಮಾಡಿ, ಚೆನ್ನಾಗಿ ಮಾಡಿ ಅಂತ ಹೇಳಿದ ಮೇಲೆ ಮುಂದಿನ ಮಾತೇನೆಂದರೆ, ತೇನ ಈಶಸ್ಯ ವಿಧೀಯತಾಂ ಅಪಚಿತಿ, ಅದರಿಂದಲೇ ಈಶನ ಪೂಜೆಯನ್ನು ಮಾಡಿ. ನಿಮ್ಮ ಕರ್ಮದಿಂದಲೇ ಈಶನ ಪೂಜೆಯನ್ನು ಮಾಡಿ. ನೀವು ಮಾಡಿದ ಕರ್ಮ ಈಶನ ಪೂಜೆ ಆಗಲಿ. ಪೂಜೆ ಆಗಬೇಕು ಅಂದರೆ ಆ ಕರ್ಮ ಆಗಿರಬೇಕು. ಆ ಕರ್ಮದ ಹಿಂದೊಂದು ಮನಸ್ಸು, ಆ ಮನಸ್ಸಲ್ಲಿ ಶಿವ ಅದಿದ್ದು ನೀವು ಕರ್ಮವನ್ನು ಮಾಡಿದರೆ ಮಾಡಿದ ಕರ್ಮವೆಲ್ಲವೂ ಕೂಡ ಆರಾಧನೆಯಾಗಿ ಪರಿಣಮಿಸ್ಬೋದು. ನೋಡೋಣ. ಹರಿರಾಮ್.